ಭವನದಲ್ಲಿ ನಿನ್ನೆ ಸೃಷ್ಟಿಯಾಗಿದ್ದ ಅವಾಂತರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯ ಆಗಿತ್ತು. ಈಗ ಬಂಧಿತನಾಗಿರುವಂಥ ಮನೋರಂಜನ್ ಹಿನ್ನೆಲೆಯನ್ನು ಕೆದಕ್ತಾ ಇರುವಂತಹ ಅಧಿಕಾರಿಗಳು ಮೈಸೂರಿನಲ್ಲಿ ಮನೋರಂಜನ್ ವಿಚಾರದಲ್ಲಿ ತನಿಖೆ ಚುರುಕುಗೊಂಡಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಸೂರಿನಲ್ಲೇ ಬೀಡು ಬಿಟ್ಟಂಥ ಐಬಿ ಅಧಿಕಾರಿಗಳು ನಿನ್ನೆಯೇ ಭೇಟಿ ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಜೊತೆಗೆ ತನಿಖಾ ಸಂಸ್ಥೆಗಳು ಕೂಡ ನಿನ್ನೆಯೇ ಮೈಸೂರಿಗೆ ಭೇಟಿ ಕೊಟ್ಟಿದೆ. ರಾಜ್ಯ ತನಿಖಾ ಸಂಸ್ಥೆಗಳು ಕೂಡ ಭೇಟಿ ಕೊಟ್ಟಿದೆ. ಆಂತರಿಕ ಭದ್ರತಾ ಪಡೆ, ಗುಪ್ತಚರ ಇಲಾಖೆಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಆಗ್ತಾ ಇದೆ. ಈಗಾಗಲೇ ಮನೋರಂಜನ್ ಬಗ್ಗೆ ಬಹುತೇಕ ಮಾಹಿತಿ ಕಲೆ ಹಾಕಲಾಗಿದೆ. ಮನೋರಂಜನ್ ವಿಚಾರವಾಗಿ ಉನ್ನತ ಅಧಿಕಾರಿಗಳ ಮಟ್ಟದ ಚರ್ಚೆ ಕೂಡ ನಡೆದಿದೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇವತ್ತು ಅಧಿಕಾರಿಗಳ ತಂಡ ಮೈಸೂರಿಗೆ ಭೇಟಿ ನೀಡಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಏನೋ ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳಿನಲ್ಲಿ ಮೈಸೂರಿಗೆ ಬಂದು ಹೋಗಿದ್ದ ಸಾಗರ್ ಶರ್ಮಾ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಮೈಸೂರಿಗೆ ಬಂದಿದ್ದಂಥ ಸಾಗರ್ ಮನೋರಂಜನನ್ನ ಭೇಟಿ ಮಾಡಿದ್ದ. ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು, ಈ ಕಾರಣದ ಹಿಂದಿರುವಂಥ ಉದ್ದೇಶವೇನು, ಕೇವಲ ಇವರಿಬ್ಬರೇ ಇದ್ರಾ ಅಥವಾ ಇವರಿಬ್ಬರ ಜೊತೆಯಲ್ಲಿ ಬೇರೆ ಯಾರಾದರೂ ಸೇರ್ಕೊಂಡಿದ್ರಾ ಅನ್ನೋದರ ಬಗ್ಗೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮನೋರಂಜನ್ ವಿಚಾರದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ ಬಳಿಕ ಈ ಸ್ಫೋಟಕ ಮಾಹಿತಿಗಳು ಈಗ ಹೊರಬರ್ತಾ ಇದೆ. ಐಬಿ ಅಧಿಕಾರಿಗಳು, ಆಂತರಿಕ ಭದ್ರತಾ ಪಡೆ ಎಲ್ಲರೂ ಕೂಡ ಈಗ ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಂಸತ್ನಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿದ್ರು 6 ಜನ. ಸಂಸತ್ನ ಒಳಗಡೆ 2, ಮನೋರಂಜನ್ ಮತ್ತು ಆತನ ಸ್ನೇಹಿತ ಸಾಗರ್ ಶರ್ಮಾ. ಸಂಸತ್ನ ಹೊರಭಾಗದಲ್ಲಿ ಅನ್ಮೋಲ್ ಹಾಗೂ ನೀಲಂ, ಇನ್ನಿಬ್ಬರು ಒಬ್ಬರು ಚಿತ್ರೀಕರಣವನ್ನು ಮಾಡ್ತಾ ಇದ್ರು. ಈಗ ಕರ್ನಾಟಕ ಮೂಲದ ಮೈಸೂರಿನವನು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೈಸೂರಿನಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂಥ ತನಿಖಾ ತಂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮಹದೇವಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವಸ್ವಾಮಿ, ಈಗ ತನಿಖಾ ತಂಡ ಬೀಡು ಬಿಟ್ಟಿದೆ, ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಅಂಶಗಳು ಈಗ ಪತ್ತೆ ಮಾಡ್ತಿದ್ದಾರೆ ಮಹದೇವಸ್ವಾಮಿ? ನಾಗೇಂದ್ರ ಬಾಬು, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ತನಿಖೆಯನ್ನು ಕೂಡ ಪೊಲೀಸರು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮನೋರಂಜನ್ನ ಒಂದಷ್ಟು ಹಿನ್ನೆಲೆಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಆತನ ಏನು ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಅಕೌಂಟ್ಗಳು ಯಾವ್ದಾದ್ರು ಇದೆಯಾ ಅಂತನ್ನುವಂಥದ್ದು, ಜೊತೆಗೆ ಆತನ ಸಂಪರ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತನ್ನುವಂಥದ್ದು. ಆದರೆ ಇವೆಲ್ಲವನ್ನೂ ಕೂಡ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಆತನ ಹೆಸರಿನಲ್ಲಿ ಆತನ ಅಕೌಂಟ್ ಇಲ್ಲ ಅಂತನ್ನುವಂಥದ್ದು, ಜೊತೆಗೆ ಬೇರೆ ಯಾರಾದರೂ ಹೆಸರಿನಲ್ಲಿ ಆತ ಖಾತೆಯನ್ನು ತೆರೆದಿದ್ದಾನ ಅಂತನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಆತನ ಹಿನ್ನೆಲೆ ಏನು ಅಂತನ್ನುವಂಥದ್ದೇ ಬಹಳ ಪ್ರಮುಖವಾದಂಥ ವಿಚಾರ. ಜೊತೆಗೆ ಆತ 2014ರಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ರೂ ಕೂಡ ಇದುವರೆಗೂ ಕೂಡ 10 ವರ್ಷಗಳ ಕಾಲ ಆತ ಏನು ಮಾಡ್ತಿದ್ದ, ಯಾವ ಸಂಘಟನೆ ಜೊತೆಗೆ ಗುರುತಿಸ್ಕೊಂಡಿದ್ನ ಅಥವಾ ಬೇರೆ ಯಾವುದು ಪ್ರತಿಭಟನೆ ಆ ರೀತಿಯಾದಂತಹ ಸಂಘಟನೆಗಳಲ್ಲಿ ಏನಾದರೂ ಭಾಗಿಯಾಗಿದ್ನ ಅಂತನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಆತ ಯಾವ ಪ್ರತಿಭಟನೆಗಳಾಗಲಿ ಅಥವಾ ಇತರ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದಾನೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಅಂದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ಸ್ನೇಹಿತರು ಯಾರ್ಯಾರಿದ್ರು ಅಂತನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ. ಆತ ಯಾರ ಜೊತೆ ಸಂಪರ್ಕವನ್ನು ಹೊಂದಿದ್ದ, ಆತನ ಸಂಪರ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತನ್ನುವಂತಹ ವಿಚಾರವೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಈಗ ಪ್ರಮುಖವಾಗಿ ಮಹದೇವ್ ನೋಡಿ, ಈಗ ಒಂದು ಕಡೆ ಐಬಿ ತಂಡ, ಆಂತರಿಕ ಭದ್ರತಾ ಪಡೆ ಇದೆಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಆದರೆ ಮೇ ತಿಂಗಳಿನಲ್ಲಿ ಸಾಗರ್ ಶರ್ಮಾ ಬಂದು ಮನೋರಂಜನ್ ಭೇಟಿ ಮಾಡಿದ್ದ ಅನ್ನುವ ಮಾಹಿತಿ ಇದೆ. ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ?
ಆದರೆ ಅವರಿಬ್ಬರು ಕೂಡ ಸ್ನೇಹಿತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಾಗ ಅವರಿಬ್ಬರು ಕೂಡ ಭೇಟಿಯನ್ನು ಮಾಡ್ತಾಯಿದ್ರು ಅಂತನ್ನುವಂಥದ್ದು. ಅಂದರೆ ಅವರ ಭೇಟಿಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳು ಮಾಡ್ತಾಯಿದ್ರು, ಜೊತೆಗೆ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು ಅನ್ನುವಂಥದ್ದೇ ಪ್ರಮುಖವಾದಂಥ ವಿಚಾರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಮೇ ತಿಂಗಳಲ್ಲಿ ಆತನನ್ನು ಭೇಟಿಯಾಗಿದ್ದಕ್ಕೆ ಕಾರಣ ಏನು, ಜೊತೆಗೆ ಯಾವುದಾದರೂ ಉದ್ದೇಶವನ್ನು ಇಟ್ಕೊಂಡು, ಅಂದರೆ ಈಗ ಸಂಸತ್ ಭವನದಲ್ಲಿ ಏನೋ ನಡೆದಂತಹ ಘಟನೆ ಏನಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಪ್ರಮುಖವಾದಂತಹ ವಿಚಾರಗಳನ್ನು ಇಟ್ಕೊಂಡು ಆ ಒಂದು ಪ್ಲ್ಯಾನನ್ನು ರೂಪಿಸ್ತಾ ಇದ್ದಾರೆ ಇವರಿಬ್ಬರು ಅಂತನ್ನುವಂಥದ್ದೇ ಈಗ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾದಂಥ ವಿಚಾರ. ಆದರೆ ಆತನ ಹಿನ್ನೆಲೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಆತ ಸಾಮಾಜಿಕವಾಗಿ ಸಮಾಜದ ಒಳಿತನ್ನು ಮಾಡಬೇಕು ಅಂತನ್ನುವಂಥ ಉದ್ದೇಶವನ್ನು ಇಟ್ಕೊಂಡಂಥ ವ್ಯಕ್ತಿ ಈ ರೀತಿಯಾದಂತಹ ಘಟನೆಯಲ್ಲಿ ಭಾಗಿಯಾಗ್ತಾನೆ ಅಂತನ್ನುವುದಕ್ಕೆ ಯಾವ ಕಾರಣ ಅಂತನ್ನುವಂಥದ್ದೇ ಈಗ ಪ್ರಶ್ನಾರ್ಥಕವಾಗಿರ್ತಕ್ಕಂತಹ ವಿಚಾರ. ಈ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಆತನ ಸ್ನೇಹಿತರು ಯಾರಿದ್ದಾರೆ, ಜೊತೆಗೆ ಆತನ ಸಂಪರ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರು, ಆ ವ್ಯಕ್ತಿಗಳ ಹಿನ್ನೆಲೆ ಏನು, ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಆತನ ಸಂಪರ್ಕ ಇತ್ತ, ಈ ಎಲ್ಲ ವಿಚಾರಗಳು ಕೂಡ ತನಿಖೆಯ ನಂತರ ಬೆಳಕಿಗೆ ಬರಬೇಕಾಗಿದೆ. ಹಾಗಾಗಿಯೇ ಕೂಡ ಮನೋರಂಜನಾ ವಿಚಾರವಾಗಿ ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡಿದ ನಂತರವಷ್ಟೇ ಕೂಡ ಈ ಪ್ರಕರಣ ಯಾಕೆ ನಡೆಯಿತು ಅಂತನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಅಥವಾ ಏನಾದರೂ ಹುಚ್ಚು ಪ್ರಚಾರಕ್ಕೆ ಏನಾದರೂ ಈ ರೀತಿಯಾದಂತಹ ಮಾಡಿದ್ನ ಅಂತಂದು, ಯಾಕಂದರೆ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವ ಗೀಳಿಗೆ ಬಿದ್ದು ಈ ರೀತಿಯಾದಂತಹ ಘಟನೆಯಲ್ಲಿ ಭಾಗಿಯಾಗದ್ನ ಅಂತನ್ನುವಂಥದ್ದು ಕೂಡ ಈಗ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ್ ನಿಮ್ಮೆಲ್ಲ ಮಾಹಿತಿಗಾಗಿ.